ಹಾಯ್ ಹಲೋ ಎವ್ರಿವನ್. ಇದು ಭಾನುವಾರದ ಈವ್ನಿಂಗ್ ಆ್ಯಂಡ್ ಸೋಮವಾರ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಭಾನುವಾರ ಈವ್ನಿಂಗ್ ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಪಾಲಕ್ ಸೊಪ್ಪು ಮತ್ತು ಕತ್ತಿ ಸೊಪ್ಪು ತೊಗೊಂಡು ಹಾಗೆ ಸಬ್ಬಕ್ಕಿ ಸೊಪ್ಪು ತಂದಿದ್ರಿ. ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ನನ್ನ ದೊಡ್ಡ ಮಗ ಊಟ ಬೇಕು ಅಂದ, ಬೇಳೆ ಸಾರಿತ್ತು ಹಾಕ್ಕೊಟ್ಟೆ. ಚಿಕ್ಕವನು ಟಿ ವಿ ನೋಡಿಕೊಂಡು ಪುಷ್ಪ 2 ಮೂವಿ ನೋಡಿಕೊಂಡು ಮಲಗಿದ್ದ. ಹಾಗೆ ಡ್ರಮ್ ಕ್ಲೀನಿಂಗ್ ಹಾಕಬೇಕಾಗಿತ್ತು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ತುಂಬ, ಅದಕ್ಕೆ ಡ್ರಮ್ ಕ್ಲೀನಿಂಗ್ ಹಾಕ್ಬಿಟ್ಟು ಬಂದು ಸೊಪ್ಪು ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಖಾರಕ್ಕೂ ರೆಡಿ ಮಾಡಿಕೊಂಡೆ. ಕುಕ್ಕರಲ್ಲಿ ಸೊಪ್ಪು ಇಕ್ಕಿದ್ದೆ. ಅದಕ್ಕೆ ಸ್ಟವ್ ಮೇಲೆ ಇಕ್ಕಿದೆ, ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕಡೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸೊಪ್ಪು ಬೇಯಿಸೋಕೆ ಇಟ್ಟಿದ್ದೆ ಆ ಕಡೆ. ಮತ್ತು ಈ ಕಡೆ ಸ್ಟವ್ ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅಷ್ಟರಲ್ಲಿ ಮತ್ತು ಸೊಪ್ಪು ಎಲ್ಲ ಬೆಂದಿತ್ತು. ಅದಕ್ಕೆ ಸೊಪ್ಪು ಸ್ವಲ್ಪ ಆರಿಸೋಣ ಅಂದ್ಬಿಟ್ಟು ಚೆನ್ನಾಗಿ ಹಾರಕ್ಕೆ ಇಡ್ತಾಯಿದ್ದೆ. ಈ ಕಡೆ ಒಗ್ಗರಣೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾತ್ರೆ ಎಲ್ಲ ತೊಳಿದಿದ್ದೆ, ಅದನ್ನೆಲ್ಲ ಎತ್ತಿಡ್ತಾಯಿದ್ದೆ. ಸಿಂಗಲ್ ಕರೆಂಟ್ ಇತ್ತು ಮನೆಯಲ್ಲಿ, ಆದ್ರೂ ಖಾರನ ಸ್ವಲ್ಪ ನಿಧಾನವಾಗಿ ಸ್ವಲ್ಪನೇ ಸೊಪ್ಪು ಎಲ್ಲ ಹಾಕ್ಕೊಂಡು ಖಾರ ರುಬ್ತಾ ಇದ್ದೆ. ಆಮೇಲೆ ಬೇಳೆ ಎಲ್ಲ ತೊಳ್ಕೊಂಬಂದು ಇಟ್ಟಿದೆ. ಇಷ್ಟೊತ್ತಾದರೂ ಕರೆಂಟೇ ಬಂದಿಲ್ಲ, ಸಿಂಗಲ್ ಕರೆಂಟ್ ಇತ್ತು. ಆದರೂ ನಾನು ಸ್ವಲ್ಪ ಟ್ರೈ ಮಾಡಿದೆ ನಿಧಾನವಾಗಿ ಖಾರ ಹಾಕ್ಕೊಂಡು. ಸ್ವಲ್ಪ ಲೇಟ್ ಆಯಿತು. ಅದು ಮಕ್ಕಳು ಸ್ವಲ್ಪ ಟೇಸ್ಟ್ ನೋಡ್ತಾಯಿದ್ರು, ಚೆನ್ನಾಗಿದೆ ಅಮ್ಮ ಅಂದರು. ಅಷ್ಟರಲ್ಲಿ ಹಪ್ಳನ ಕರಿತಾ ಇದ್ದೆ. ಹಪ್ಪಳನೂ ಹಾಕ್ಕೊಂಡು ಎತ್ತಿಡ್ದೆ. ಆದರೂ ಕರೆಂಟ್ ಬಂದೇ ಇಲ್ಲ ಎಷ್ಟೊತ್ತಾದ್ರೂ, ಸಿಂಗಲ್ಲೇ ಇತ್ತು. ಹಾಗೆ ಖಾರಕ್ಕೆ ರೆಡಿ ಮಾಡಿಕೊಂಡೆ. ಸ್ವಲ್ಪನೇ ರುಬ್ಬಿ ಹಾಕ್ಕೊಂಡು ಫೈನಲಿ ಸೊಪ್ಪು ಸಾರಿಗೆ ರೆಡಿ ಮಾಡಿಕೊಂಡೆ. ಹಾಗೆ ಸಾಮಾನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡೆ. ಎಲ್ಲ ಕೆಲಸ ಮಾಡಿ ಆಮೇಲೆ ಡ್ರಮ್ ಕ್ಲೀನಿಂಗು ಆಯಿತು. ಅದನ್ನೇ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ, ತುಂಬ ಗಲೀಜಾಗಿತ್ತು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿದೆ. ಬಟ್ಟೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ, ಅದು ತುಂಬ ಡಸ್ಟ್ ಇತ್ತು, ಅದನ್ನೆಲ್ಲ ತೊಗೊಂಡು ಕ್ಲೀನ್ ಮಾಡಿಕೊಂಡೆ. ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಬಂದೆ. ಎಷ್ಟು ಕಸ ಗುಡಿಸಿದ್ರು ನಾನು ಇಬ್ಬರು ಮಕ್ಕಳ ಹತ್ರ ಆಗೋದೇ ಇಲ್ಲ, ತುಂಬ ಗಲೀಜು ಮಾಡ್ತಾನೆ ಇರ್ತಾರೆ. ಹಾಗೆ ಅನ್ನಕ್ಕೂ ಇಟ್ಟಿದ್ದೆ. ಅನ್ನ ರೆಡಿ ಮಾಡಿಬಿಟ್ಟು ಅನ್ನನೂ ಸೊಪ್ಪು ಸಾರು ಹಪ್ಪಳ ತೊಗೊಂಡ್ರಿ. 4 ಜನಗೂ ಊಟ ಹಾಕ್ಕೊಂಡ್ರಿ, ನಾನು, ಹಸ್ಬೆಂಡು, ಮಕ್ಕಳು. ಇದು ಇವತ್ತು ಭಾನುವಾರದ ಮಿನಿ ಲಾಗ್ ಆಗಿತ್ತು. ಹಾಗೆ ಕಂಟಿನ್ಯೂಷನ್ ಸೋಮವಾರ ಹೇರ್ ಆಯಿಲ್ ರೆಡಿ ಮಾಡ್ಕೊತಾ ಇದ್ದೆ. ನಾನೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ನೆಲ್ಲಿಕಾಯಿ, ಈರುಳ್ಳಿ, ಕರಿಬೇವು ಮತ್ತು ಮೆಂತ್ಯ ಇದನ್ನೆಲ್ಲ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ಹಾಗೆ ಹೊರಗಡೆ ಹೋಗಿದ್ವಿ, ಅಂಗಡಿಗೆ ಐಟಮ್ ತರಬೇಕಾಗಿತ್ತು. ಅದಕ್ಕೆ ಹಾಗೆ ಬರ್ತಾ ತೊಗೊಂಬಂದೆ. ಎಲೆನೂ ಮತ್ತು ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಹಾಗೆ ತೊಗೊಂಬಂದೆ. ನುಗ್ಗೆಕಾಯಿ, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ ಹಸಿಟ್ಟು ಹಾಕ್ಸ್ಕೊಂಬಂದಿದ್ರು, ಹಾಗೆ ಇಟ್ಟಿದ್ದೆ. ನಾನು ಇದನ್ನ ಕ್ಲೀನ್ ಮಾಡೋಕ್ಕೆ ಹೋಗಿದ್ದೆ, ನನ್ನ ಕೈಲಿ ಆಗಿಲ್ಲ ಎತ್ತಿಡೋದಕ್ಕೆ. ಹಸ್ಬೆಂಡ್ ಇದ್ರಲ್ಲ, ಅವರೇ ಕ್ಲೀನ್ ಮಾಡಿಕೊಟ್ರು. ಓವನ್ ಮೇಲೆ ಇಟ್ಟು ಸ್ಟವ್ ಕೆಳಗಡೆ ಇಟ್ಟಿದ್ರು. ಮಾರ್ನಿಂಗ್ ಆಯಿಲ್ ರೆಡಿ ಮಾಡೋಣ ಅಂತ ಇಟ್ಟಿದ್ದೆಲ್ಲ ಆಯಿಲ್ ರೆಡಿ ಆಗಿತ್ತು. ಓವರ್ ನೈಟು ಇಟ್ಟಿದ್ದೆ ಹಾಗೆ ನೆನ್ಕೊಂಡು ಚೆನ್ನಾಗಿರಲಿ ಅಂದ್ಬಿಟ್ಟು. ಈವ್ನಿಂಗ್ ಆಗಿತ್ತು, ಕಾಫಿ ತೊಗೊಂಡೆ. ಇದಾಗಿತ್ತು ಸಂಡೇ ಮಂಡೇ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.